ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಹೀಗಿರುವ ಪ್ರಶ್ನೆಗಳನ್ನ ನೀವು ಕೇಳಿದಲ್ಲಿ ಇದರ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದಲ್ಲಿ ಮುಂದೆ ನಿಮ್ಮ ಪ್ರಶ್ನೆಗಳನ್ನು ಉತ್ತರಿಸುವ ಪ್ರಯತ್ನ ಮಾಡಬಹುದು. ಇಲ್ಲಿ ಪ್ರದ್ಯುಮ್ನ ಅನ್ನುವಂತಹ ಒಬ್ಬ 15 ವರ್ಷದ ಹುಡುಗ ಕೇಳಿದ ಪ್ರಶ್ನೆ, ಇಲ್ಲಿ ತನಕ ಸಂಸಾರಕ್ಕೇನೆ ಬರದ, ಸೃಷ್ಟಿಗೇ ಬರದ ಒಬ್ಬ ಜೀವನಿಗೆ ಆ ಜನ್ಮದಲ್ಲಿ ಅವನು ಮಾಡಬೇಕಾದ ಕರ್ಮ ಹೇಗ್ ಡಿಸೈಡ್ ಆಗುತ್ತೆ? ಒಂದು ವೇಳೆ ಕರ್ಮ ಆಗ್ತಾ ಇದೆ ಅಂದ್ರೆ, ಈಗ ಏನೋ ಕರ್ಮ ನಡೆಸ್ತಾ ಇದ್ದಾನೆ ಅಂದ್ರೆ ಅದರ ಹಿಂದೆ ಅವನಿಗೆ ಕರ್ಮವೇ ಇರ್ಲಿಲ್ಲ ಅಂದಾಗ ಅವನು ಈ ಕರ್ಮವನ್ನು ಹೇಗ್ ಮಾಡ್ತಾನೆ ಅಂತ ಒಂದು ಪ್ರಶ್ನೆ. ಹಾಗಾಗಿ ಮೊದಲ ಹುಟ್ಟು ಅನ್ನುವುದು ಯಾವ ಕರ್ಮದ ನೆಲೆಯಲ್ಲಿ, ಹುಟ್ಟಿದ ಮೇಲೆ ಮಾಡುವಂತಹ ಕರ್ಮಗಳಿಗೆ ಹಿಂದಿನ ಹುಟ್ಟೆ ಕಾರಣವಾದ್ರೆ ಅವನು ಈಗಲೇ ಫಸ್ಟ್ ಟೈಮ್ ಹುಡ್ತಾ ಇದ್ದಾನೆ ಅಂತಂದ್ರೆ ಯಾವ ಆಧಾರದಲ್ಲಿ ಅವನ ಕರ್ಮವನ್ನ ನಿಶ್ಚಯ ಮಾಡಲಾಗುತ್ತೆ ಅಂತ ಪ್ರಶ್ನೆ. ಮುಖ್ಯವಾಗಿ ಇದಕ್ಕೆ ಬಹುಶಃ ಬೇರೆ ಯಾವ ಆಚಾರ್ಯರು ಕೂಡ ಇದರ ಪ್ರಶ್ನೆಯನ್ನ ಮುಟ್ಲಿಕ್ಕೆ ಹೋಗ್ಲಿಲ್ಲ, ಅಥವಾ ಮುಟ್ಲಿಕ್ಕೆ ಹೋದವರು ಕೂಡ ಒಂದೇ ಒಂದು ಉತ್ತರವನ್ನ ಕೊಟ್ಟಿರುವಂತಹದ್ದು, ಅವನನ್ನ ಫಸ್ಟ್ ಟೈಮ್ ಸೃಷ್ಟಿ ಮಾಡುವಾಗ ಬಿಟ್ಟು ಬಿಡ್ತಾರೆ, ಏನ್ ಮಾಡ್ತೀಯೋ ಮಾಡ್ಕೋ ಅಂತ. ಮಾಡ್ಕೊಂಡಾಗ ಅವನು ಯಾವ ಕರ್ಮವನ್ನು ಮಾಡ್ತಾನೋ ಅದರ ಆಧಾರದ ಮೇಲೆ ಅವನ ಮುಂದಿನ ಕರ್ಮ ಆಗತ್ತೆ ಅಂತ ಹೀಗೊಂದು ಉತ್ತರವನ್ನ ಕೊಡುವುದಿದೆ ಕೆಲವರು. ಆದ್ರೆ ಮೊದಲ ಕರ್ಮವನ್ನ ಮಾಡುವಾಗ ಆತನಿಗೆ ಕೊಟ್ಟ ಸ್ವಾತಂತ್ರ್ಯವನ್ನ ಮುಂದೆ ಇಡೀ ಜನ್ಮ ಪೂರ್ತಿ ಕೊಡ್ಬೋದಲ್ವ, ಮತ್ತ್ಯಾಕೆ ಉಸಾಬ್ರಿ ಮುಂದಿನ ಕರ್ಮದ ಕಾರ್ಯದ ಭಾರದಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಮೊದಲ ಶರೀರವನ್ನ ಪಡೆದ ಮೊದಲ ಹುಟ್ಟಿನ ಕರ್ಮ ಅನ್ನುವಂತಹದ್ದು ಯಾವ ಕರ್ಮದ ಹಿನ್ನೆಲೆಯಲ್ಲಿ ಹುಟ್ಟತ್ತೆ ಅನ್ನುವ ಪ್ರಶ್ನೆ ಹಾಗೆ ಉಳಿಯತ್ತೆ. ಹಾಗಾಗಿ ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ಜೀವ ಅನ್ನುವಂಥದ್ದು ಅದು ಹುಟ್ಟುವುದಿಲ್ಲ. ಜೀವ ಅನ್ನೋದು ಎಂದೂ ಹುಟ್ಟುವುದಿಲ್ಲ, ಅದು ಇರುವುದು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತೆ ನ ಸಂತೆ ಯದುಪೇಕ್ಷಯ ಅನ್ನೋದು ಭಾಗವತದಲ್ಲಿ ಹೇಳಿದ ಮಾತು, ಅನೇಕ ಪುರಾಣಗಳಲ್ಲಿ ಬಂದ ಮಾತು. ಹಲವು ಬಾರಿ ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತಾರೆ. ಅಂದ್ರೆ ಇದರ ಒಟ್ಟು ಅಭಿಪ್ರಾಯ ಏನು ಅಂದ್ರೆ, ಜೀವ ಹುಟ್ಟುವುದಿಲ್ಲ ಅಂತಂದ್ಮೇಲೆ ಮೊದಲಿನಿಂದಲೂ ಇದ್ದಾನೆ ಅಂತಂದಾಗ, ಮೊದಲ ಬಾರಿ ಹುಟ್ಟಿ ಬರ್ತಾನೆ ಅಂತಂದಾಗ ಅವನ ಸ್ವಭಾವವು ಅದರ ಜೊತೆಗೇ ಇದೆ. ಆದ್ರೆ ಈಗ ಹುಟ್ಟುವ ಕರ್ಮದ ಹಿನ್ನೆಲೆಯ ಹುಟ್ಟಿ ಯಾವುದು ಅಂತ ಆ ಪ್ರಶ್ನೆ ಅಲ್ಲೇ ಉಳಿಯಿತು. ಮತ್ತೆ ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಕರ್ಮ ಅನ್ನುವುದು ಕೂಡ ಜೀವದ ಸ್ವಭಾವದ ಹಾಗೆಯೇ ಅದು ಕೂಡ ಇನ್ಬಿಲ್ಟ್. ಕರ್ಮವೂ ಕೂಡ ಅಲ್ಲ, ಅದೇ ಹೇಗ್ ಸಾಧ್ಯ? ಕರ್ಮ ಮಾಡ್ಲಿಕ್ಕೆ ಅವನಿಗೆ ಶರೀರ ಸಿಕ್ಕಿಲ್ಲ, ಕರ್ಮ ಆಗುವುದೇ ಶರೀರ ಸಿಕ್ಕಿದ ಮೇಲೆ. ಅಂದ್ಮೇಲೆ ಕರ್ಮ ಇನ್ಬಿಲ್ಟ್ ಆಗುದು ಹೇಗೆ ಅಂದ್ರೆ, ಕರ್ಮ ಅನ್ನೋದು 2 ರೀತಿಯಲ್ಲಿದೆ, ಶಕ್ತಿ ಮತ್ತು ವ್ಯಕ್ತಿ ಅಂತ. ಶಕ್ತಿ ಅಂದ್ರೆ ಸೆಲ್ ನಲ್ಲಿ ಕರೆಂಟ್ ಇದ್ದ ಹಾಗೆ, ವ್ಯಕ್ತಿ ಅಂದ್ರೆ ಅದಕ್ಕೆ ವೈರ್ ಕೊಟ್ಟು ಬಲ್ಬಿನ ಜೊತೆಗೆ ಸಂಪರ್ಕ ಕಲ್ಪಿಸಿದ ಹಾಗೆ. ಈ ಶರೀರ ಬರುವುದು ಅಂದ್ರೆ ವೈರ್ ಕೊಟ್ಟು ಬಲ್ಬ್ ಕಲ್ಪಿಸಿದ ಹಾಗೆ. ಸೆಲ್ಲಿನಲ್ಲಿ ಮೊದಲೇ ಶಕ್ತಿ ಇದ್ರೂ ಕೂಡ ಅದು ಎಂದೂ ಕೂಡ ನೀವು ಮುಟ್ಟಿದ್ರೆ ಅದರ ಕರೆಂಟ್ ಹೊಡೆಯಲ್ಲ, ಯಾಕೆಂದ್ರೆ ಅದರಲ್ಲಿ ಅಭಿವ್ಯಕ್ತಿ ಇಲ್ಲ. ಹಾಗೆ ಜೀವಕ್ಕೆ ಶರೀರ ಬರುವ ತನಕವೂ ಕೂಡ ಅದರ ಒಳಗಿದ್ದ ಕರ್ಮಕ್ಕೆ ಅದು ಶಕ್ತಿಯಾಗಿ ಇದ್ದದ್ರಿಂದ ಅಭಿವ್ಯಕ್ತಿ ಇಲ್ಲದೆ ಇದ್ದದ್ರಿಂದ ಗೊತ್ತಾಗ್ಲಿಲ್ಲ. ಆದ್ರೆ ಯಾವಾಗ ಆ ಶರೀರಕ್ಕೆ, ಆ ಜೀವಕ್ಕೆ ಒಂದು ಶರೀರ ಅನ್ನೋದು ಬಂತೋ ಆವಾಗ ತನ್ನಿಂದ ತಾನೇ ಅದಕ್ಕೊಂದು ಅಭಿವ್ಯಕ್ತಿ ಆಗುವುದಕ್ಕೆ ಸಮಯ ಸಿಕ್ಕಿತು. ಅದರಿಂದಾಗಿ ಅದರ ಕರ್ಮ ನಿರ್ಮಾಣ ಆಯಿತು. ಅಂದ್ರೆ ಕರ್ಮವೂ ಕೂಡ ಮೊದಲೇ ಆ ಜೀವದಲ್ಲಿ ಇದ್ದದ್ದು ಅಭಿವ್ಯಕ್ತಿ ಆಗುತ್ತೆ. ಹಾಗಾಗಿ ಸ್ವಭಾವದಂತೆಯೇ ಅವನು ಸಾತ್ವಿಕನೋ ರಾಜಸನೋ ತಾಮಸನೋ ಅನ್ನುವುದರ ಹಿನ್ನೆಲೆಯಲ್ಲಿ ಅವನ ಕರ್ಮಗಳು ಕೂಡ ಸಾತ್ವಿಕವೋ ರಾಜಸವೋ ತಾಮಸವೋ ಆಗಿ, ಅಂದ್ರೆ ಸಾತ್ವಿಕನಾದವನು ಬರೀ ಸಾತ್ವಿಕನೇ ಮಾಡ್ತಾನೆ ಅಂತಲ್ಲ, ಒಬ್ಬೊಬ್ಬರಲ್ಲೂ ಸಾತ್ವಿಕ ರಾಜಸ ತಾಮಸ ಅಂತ 3 ಗುಣಗಳಿವೆ. ಆದ್ರೆ 3 ಗುಣಗಳಲ್ಲಿ ಅಧಿಕವಾದ ಪ್ರಮಾಣ ಯಾವುದಿರುತ್ತೋ ಅವನು ಆ ಜೀವಿಯಾಗಿ ಮುಂದೆ ಮೋಕ್ಷವನ್ನ ಪಡೀತಾನೆ ಅಂತ ಹೇಳುವುದಾದ್ರಿಂದಾಗಿ ಅದರ ಪೂರ್ವದಲ್ಲಿ ಅವನ ಜೀವದಲ್ಲಿರುವಂತಹ ಕರ್ಮಕ್ಕೆ ಅನುಸಾರವಾಗಿ ಅಭಿವ್ಯಕ್ತಿ ಆಗುತ್ತೆ ಅನ್ನೋದಷ್ಟೇ ಕರ್ಮದ ಹಿನ್ನೆಲೆಯಲ್ಲಿ ಹೇಳಿದ ಮಾತು. ಹೀಗೆ ಈ ಪ್ರಶ್ನೆಯನ್ನು ನಾವು ಅರ್ಥೈಸಿಕೊಳ್ಳಬಹುದು ಅಂತ ಭಾವಿಸ್ತಾ, ಇನ್ನಷ್ಟು ಇಂತಹ ಪ್ರಶ್ನೆಗಳಿದ್ರೆ ನಿಮ್ಮ ಜೊತೆಗೆ ಈ ವೇದಿಕೆಯಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.